ಎಸ್ ಈ ಬಗ್ಗೆ ಮಾತನಾಡೋದಕ್ಕೆ ಶಿಡ್ಲಘಟ್ಟದ ಪೌರಾಯುಕ್ತೆ ಸ್ವತಃ ಅಮೃತ ಗೌಡ ಫೋನ್ ಸಂಪರ್ಕದಲ್ಲಿ. ಮೇಡಮ್ ನಮಸ್ಕಾರ. ಅಮೃತ ಗೌಡ ಅವರೇ ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸರ್. ಕಳೆದ ಬಾರಿ ಚರ್ಚೆಯಲ್ಲಿದ್ದ ಅಮೃತ ಗೌಡರ ಸುದ್ದಿ ಬಂದಾಗ ಅತ್ಯಂತ ಖೇದಕರವಾಗಿ ಸುದ್ದಿಯನ್ನ ಬ್ರೇಕ್ ಮಾಡಿದ್ವಿ. ಅದೇ ಅಮೃತ ಗೌಡರ ಜೊತೆ ನಾನು ಮಾತನಾಡ್ತಾ ಇದ್ದೀನಿ. ಮೇಡಮ್, ನಿಮ್ಮ ಗ್ರಾಮಸ್ಥರು ಇವತ್ತು ಬಹಿರಂಗವಾಗಿ ನಿಂತ್ಕೊಂಡು ಇಲ್ಲಿ ಡಂಪ್ ಆಗ್ತಾ ಇರೋ ಕಸದ ವಾಸನೆಯನ್ನ ನಮ್ಮ ನಾಸಿಕದಲ್ಲಿ ನಾವು ಗ್ರಹಿಸೋದಕ್ಕಾಗ್ತಾ ಇಲ್ಲ ಅಂತ ಹೇಳಿ ಆಕ್ರೋಶಿತರಾಗಿದ್ದಾರೆ. ಇದ್ರ ಬಗ್ಗೆ ಫಸ್ಟ್ ರಿಯಾಕ್ಷನ್ ಏನು ಮೇಡಮ್ ನಿಮ್ದು? ಸರ್, ಅದು ನಮ್ಗೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಘನತ್ಯಾಜ್ಯ ಸಂಸ್ಕರಣಾ ಘಟಕ ಅದು ಹಿಟ್ಲಳ್ಳಿ ಹಳ್ಳಿಯಲ್ಲಿ ಇದೆ. ಅದು 7 ಎಕರೆಗೆ ನಮ್ಗೆ ಅಲಾಟ್ ಮಾಡಿರುವಂತ ಜಾಗ. ಅದು ಅಲ್ಲಿ ನಮ್ಗೆ ಈಗ ಹಿಂದೆ ಇರುವಂತದ್ದು ಸಿಟಿ ಲಿಮಿಟ್ಸ್ ಅಲ್ಲಿ ಏನ್ ತ್ಯಾಜ್ಯ ಉತ್ಪನ್ನ ಆಗುತ್ತೆ ಅದನ್ನೆಲ್ಲ ನಾವು ಇಲ್ಲಿ ಅದನ್ನ ಬಂದು ಡಂಪ್ ಮಾಡೋ ತರ ಇದೆ. ಅದು ಸುಮಾರು 15-20 ವರ್ಷದಿಂದ ಇಲ್ಲೇ ಅದು ಡಂಪ್ ಮಾಡಿ ಅದು ಕಸ ಆಲ್ರೆಡಿ ಲೆಗಸಿ ವೇಸ್ಟ್ ಎಲ್ಲ ಕ್ರಿಯೇಟ್ ಆಗಿದೆ, ಪ್ರೊಸೆಸಿಂಗ್ ಕೂಡ ಆಗಿದೆ. ಅದು ಕೆಲವೊಂದಷ್ಟು ಇಶ್ಯೂಸ್ ಗಳು ಕ್ರಿಯೇಟ್ ಆಗ್ತಾ ಇರೋದು ನಿಜ. ಸಮ್ಮರ್ ಟೈಮ್ ಅಲ್ಲಿ ಆ ಕಸದಿಂದ ಗ್ಯಾಸ್ ಉತ್ಪನ್ನ ಆಗಿ ಅದು ಹೀಟ್ಗೆ ಕೆಲವೊಂದ್ ಟೈಮ್ ಅದು ಫೈರ್ ಇಗ್ನೈಟ್ ಆಗ್ತಾ ಇದೆ. ಅದನ್ನ ನಾವು ಆವಾಗ ಅದನ್ನ ನಮ್ಮ ಆಫೀಸ್ ಅಲ್ಲಿ ಇರುವಂತ ಮಷಿನರೀಸ್ ಯೂಸ್ ಮಾಡ್ಕೊಂಡು ವಾಟರ್ ಟ್ಯಾಂಕ್ ಜೆಟಿಂಗ್ ಮಷಿನ್ ಅದನ್ನ ಆರಿಸ್ತಾ ಇದ್ವಿ. ಸ್ವಲ್ಪ ಸಮ್ಮರ್ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ಬೆಂಕಿ ಹಚ್ಕೊಂತಾ ಇದೆ ಸರ್. ಮೇಡಮ್, ಈಗ ಒಂದೊಂದು ಸಣ್ಣ ಸಣ್ಣ ಕಾಮನ್ ಸೆನ್ಸ್ ಏನು ಅಂದ್ರೆ, ಅಲ್ಲಿ ಅಕ್ಕಪಕ್ಕದಲ್ಲಿ ಸಾಕಷ್ಟು ನಾಗರಿಕರು ಬದುಕ್ತಾ ಇರ್ತಾರೆ. ಆ ಮನೆಯಲ್ಲಿ ಬಾಣಂತಿ ಹೆಣ್ಮಕ್ಳು ಇರ್ತಾರೆ, ಗರ್ಭಿಣಿ ಹೆಣ್ಮಕ್ಳು, ನವಜಾತ ಶಿಶು, ವೃದ್ಧೆಯರು. ಈ ಕಸದ ಡಂಪ್ನಿಂದ ನಾಳೆ ದಿನ ಸಾಂಕ್ರಾಮಿಕ ರೋಗ ಹರಡಿದ್ರೆ ಅಮೃತಗೌಡ್ಗೆ ಕೆಟ್ಟ ಹೆಸರು. ನೋಡಿ, ಕಳೆದ ಬಾರಿಯ ಸುದ್ದಿ ಹೆಂಗ್ ಪೊಲಿಟಿಕಲ್ ಟರ್ನ್ ಅನ್ನ ಪಡ್ಕೊಳ್ತು. ಸೊ ಇದರಲ್ಲಿ ನೀವು ಮ್ಯಾಕ್ಸಿಮಮ್ ನಿಮ್ಮ ಅಧಿಕಾರವನ್ನ ಬಳಸ್ಕೊಂಡು ಇದಕ್ಕೊಂದು ಪರಿಹಾರ ಕಂಡುಕೋಬಹುದಾ ಮೇಡಮ್? ಸರ್, ನಾವು ಆಕ್ಚುಲಿ ಈಗ ಆಲ್ರೆಡಿ ಅಲ್ಲಿ ಲೆಗಸಿ ವೇಸ್ಟ್ ಆದಷ್ಟು ಏನೇನ್ ಹಳೆ ಗೊಬ್ಬರ ಹಿಂದೆ ಇರೋ ಕಸ ಎಲ್ಲ ಇದೆ ಅದೆಲ್ಲ ಪೌಡರ್ ಮಾಡಿ ಫರ್ಟಿಲೈಸ್ ಆಗೋಗಿ ಅದೆಲ್ಲ ಫರ್ಟಿಲೈಸ್ ಜನರೇಟ್ ಆಗಿದೆ ಸರ್. ಇನ್ನೊಂದು 2,000-3,000 ಟನ್ ಅಷ್ಟು ಇದೆ. ನಾವ್ ಅದಕ್ಕೆ ಶಾಸಕರಿಗೂ ಅದನ್ನ ಹೇಳಿದ್ವಿ. ಸರ್, ಇದು ಬಾಕಿ ಉಳ್ದೇನಿದೆ ಅದು ನಾವ್ ಅದನ್ನು ಪ್ರೊಸೆಸ್ ಮಾಡಿಸ್ಬಿಟ್ರೆ ಸೊ ಈ ಬರೋ ಕಸ ಎಲ್ಲ ಕ್ಲಿಯರ್ ಆಗೋಗುತ್ತೆ. ಹೊಸದಾಗಿ ಏನ್ ಕಸ ಬರುತ್ತೆ ಅದನ್ನ ಅವಾಗ ನಾವು ಅದನ್ನ ಪ್ರೊಸೆಸ್ ಮಾಡ್ಬಿಡ್ತೀವಿ. ಹೊಸದಾಗಿ MRF ಸೆಂಟರ್ ಸೈಟ್ ಕೂಡ ಕ್ರಿಯೇಟ್ ಆಗ್ತದೆ. ಮೆಷಿನರೀಸ್ ಎಲ್ಲ ಈ ಒಂದ್ ವಾರದೊಳಗೆ ಬಂದ್ಬಿಡತ್ತೆ. ಅದು ಬಂದ್ರೆ ಫ್ರೆಶ್ ಆಗಿ ಏನ್ ಕಸ ಜನರೇಟ್ ಆಗುತ್ತೆ ಅದನ್ನ ನಾವು ಸಂಸ್ಕರಣೆ ಮಾಡಿದಾಗ ಈ ಪ್ರಾಬ್ಲಮ್ ಬರಲ್ಲ. ಇದು 15 ವರ್ಷ 20 ವರ್ಷದಿಂದ ಅಕ್ಯುಮುಲೇಟ್ ಆಗಿರೋದ್ರಿಂದ ಹಿಂಗ್ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಅದಕ್ಕೆ ಶಾಸಕರು ಕೂಡ ಹೌದು ಇನ್ ಉಳಿದಿದ್ದು ಏನಿದೆ ಅದನ್ನ ನೀವು ಮಾಡಿಸ್ಬೇಡಿ, ವರ್ಕ್ ಆರ್ಡರ್ ಕೊಟ್ಬಿಟ್ಟು ಅದನ್ನು ಕ್ಲಿಯರ್ ಮಾಡಿಸಿ ಅಂತಾನು ಹೇಳಿದ್ದಾರೆ. ನಾವು ನಮ್ ಕಡೆಯಿಂದ ಅದನ್ನ ಈಗ ಆದಷ್ಟು ಬೇಗ ಅದನ್ನ ಮಾಡ್ಸಿಕ್ಕಂತಾನೆ ನಾವು ಅವ್ರ ಹತ್ರ ಮಾತಾಡಿದೀವಿ ಸರ್. ಪ್ರಾಬಬ್ಲಿ ವಿತಿನ್ 1 ವೀಕ್ or 10 days ಉಳಿದಿರೋದು ಏನ್ ಕಸ ಇದೆ ಅದು ಕೂಡ ಸಂಸ್ಕರಣೆ ಆಗ್ಬಿಡುತ್ತೆ. ಆಗ ಈ ಫೈರ್ ಆಕ್ಸಿಡೆಂಟ್ ಸ್ವಲ್ಪ ಆಲ್ಮೋಸ್ಟ್ 80% ಕಮ್ಮಿ ಆಗುತ್ತೆ ಸರ್. ಥ್ಯಾಂಕ್ ಯು ಅಮೃತ ಗೌಡರ ಜೊತೆಗೆ ಇದಕ್ಕೊಂದು ಇನ್ಸ್ಟೆಂಟ್ ಪರಿಹಾರವನ್ನ ಕಂಡುಕೊಳ್ಳಿ. ಇದು ನಮ್ಗೆ ಆಗ್ರಹವೂ ಕೂಡ ಹೌದು. ಇಷ್ಟೊತ್ತು ಫ್ರೀಡಮ್ ಟಿವಿ ಜೊತೆ ಮಾತನಾಡ್ತಾ ಇದ್ರು ಅಮೃತ ಗೌಡ. ಅಲ್ಲಿನ ಸ್ವತಃ ಪೌರಾಯುಕ್ತ ನಮ್ಮ ಜೊತೆ ಸುದೀರ್ಘವಾಗಿ ಹಂಚಿಕೊಂಡ್ರು. 15 ವರ್ಷಗಳಿಂದ ಅಲ್ಲಿನ ಗ್ರಾಮಸ್ಥರು ನರಕ ದರ್ಶನ ನೋಡ್ತಾ ಇದ್ದಾರೆ. ಸಂಬಂಧಪಟ್ಟ ಹಾಗೆ ಪರಿಹಾರ ಹುಡುಕೋ ಕೆಲಸ ನಮ್ಮಿಂದ ಆಗುತ್ತೆ ಅಂತ ಹೇಳಿ ಫ್ರೀಡಮ್ ಟಿವಿ ಜೊತೆ ಹಂಚಿಕೊಡ್ತಾ ಇದ್ರು. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.